ಈ ವರ್ಷ ಬಿಸಿಲಿನ ಬೇಗೆ ನೋಡಿ ಜನ ಇದು ನಿಜಕ್ಕೂ ಬೆಂಗಳೂರಿನ ವೆದರ್ ಹಿಂಗಾಗುತ್ತಾ ಅಂತೆಲ್ಲ ಚರ್ಚೆಗಳನ್ನ ಮಾಡ್ತಾ ಇದ್ರು. ಮಳೆ ಬಂದ ತಕ್ಷಣ ದಾಖಲೆ ಪ್ರಮಾಣದಲ್ಲಿ ಮೊನ್ನೆ ಏಪ್ರಿಲ್ನಲ್ಲಿ ಮಳೆಯಾಯಿತು. ಸೊ 1.5 ತಾಸು ಸುರಿದಂತ ಮಳೆಗೆ ಬೆಂಗಳೂರು ಇನ್ನೂ ಸುಧಾರಿಸಿಕೊಂಡಿಲ್ಲ. ಬೆಂಗಳೂರಲ್ಲಿ ಸಂಜೆ ಆದ್ರೆ ಸಾಕು ಮಳೆ ಅಬ್ಬರ ಶುರುವಾಗ್ತಾ ಇದೆ. ಸಂಜೆ ಮಳೆಗೆ ಬೆಂಗಳೂರಿನ ಜನ ಕಂಗಾಲಾಗಿ ಹೋಗ್ತಾ ಇದ್ದಾರೆ. ಮಳೆ ಅಬ್ಬರಕ್ಕೆ ಮತ್ತೆ ಮರಗಳು ನೆಲಕ್ಕುರುಳಿವೆ. ಮೊನ್ನೆ ಮಳೆ ಏನ್ ಬಂದಿತ್ತು ಆವಾಗ ನೆಲಕ್ಕುರುಳಿದಂತ ಮರಗಳ ತೆರವು ಕಾರ್ಯಾಚರಣೆನೇ ಇನ್ನೂ ಆಗಿಲ್ಲ. ಮತ್ತೆ ನಿನ್ನೆ ಸಂಜೆ ಅಬ್ಬರದ ಮಳೆ ಕೆಲವು ಏರಿಯಾಗಳಲ್ಲಾಗಿದೆ. ಜಯನಗರದಲ್ಲಿ ಆಟೋ ಮೇಲೆ ಮರ ಬಿದ್ದಿದೆ. ಜಯನಗರದ ಈಸ್ಟ್ ಎಂಡ್ ಸರ್ಕಲ್ ಬಳಿಯಲ್ಲಿ ಘಟನೆ ನಡೆದಿರೋದು. ಆಟೋ ಚಾಲಕನಿಗೆ ಗಾಯ ಆಗಿದೆ. ಪ್ರಾಣಾಪಾಯದಿಂದ ಅವರು ಪಾರಾಗಿದ್ದಾರೆ. ಮರ ಬಿದ್ದ ಪರಿಣಾಮ ಆಟೋ ಸಂಪೂರ್ಣವಾಗಿ ಜಖಂ ಆಗಿದೆ. ರಸ್ತೆಗೆ ಬಿದ್ದ ಮರವನ್ನ ತೆರವು ಮಾಡಿದ್ದಾರೆ ಜಿಬಿಎ ಸಿಬ್ಬಂದಿ. ಆಟೋ ರಿಪೇರಿಗೆ ಈಗ ನಂಗೆ ಸಹಾಯ ಬೇಕು ಅಂತ ಹೇಳಿ ಆ ಚಾಲಕ ಕೇಳ್ತಾ ಇದ್ದಾರೆ. ಆಟೋ ನಂಬಿ ಬದುಕ್ತಾ ಇದ್ರು. ಈಗ ನೋಡಿದ್ರೆ ಆಟೋ ಮೇಲೆ ಮರ ಬಿದ್ದಿದೆ, ಸಂಪೂರ್ಣವಾಗಿ ಹಾನಿಯಾಗಿದೆ. ಸದ್ಯಕ್ಕೆ ಜೀವ ಬಚಾವಾಗಿದೆ ಅಂದ್ರೆ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಗಾಳಿ ಮಳೆಗೆ ಜಯನಗರದ 7ನೇ ಕ್ರಾಸ್ನಲ್ಲಿ ಕೇಬಲ್ಗಳು ಜೋತ್ ಬಿದ್ದಿವೆ. ಕೇಬಲ್ಗಳು ಬಸ್ಗೆ ತಾಗಿ ಸಿಸಿಟಿವಿ ಕಂಬಕ್ಕೂ ಹಾನಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯರೇ ರಸ್ತೆಗೆ ಬಿದ್ದಂತ ವೈರ್ಗಳನ್ನ ತೆರವು ಕಾರ್ಯ ಮಾಡಿದ್ದಾರೆ. ಬರ್ತಾ ಇದೆ, ಡ್ರಾಪ್ ಮಾಡ್ಕೊಂಡು ಬರ್ತಾ ಇದೆ ಸರ್ ಅಂತ ಆಟೋ ಮೇಲೇ ಬಿದ್ದುಬಿಡ್ತು ಸರ್ ಗಾಡಿ. ನಾನು ಹೆಂಗೋ ಒಂದು ಬಚಾವಾದೆ ಸರ್. ಕೈಯೆಲ್ಲ ಫ್ರ್ಯಾಕ್ಚರ್ ಆಗಿದೆ, ಇದೆಲ್ಲ ಫ್ರ್ಯಾಕ್ಚರ್ ಆಗಿದೆ. ಇವತ್ತು ಒಂಥರ ತಲೆ ಸುತ್ತ ಬರ್ತದೆ, ವಾಮಿಟ್ ಆಗ್ತೈತೆ. ಮತ್ತು ಡ್ರಾಪ್ ಮಾಡಿ ಅಲ್ಲೇ ಸರ್ ಡ್ರಾಪ್ ಮಾಡಿ ಸ್ವಲ್ಪ ಡ್ರಾಪ್ ಮಾಡಿ ಮುಂದೆ ಬಂದಿದ್ದು ಆಟೋ ಅಷ್ಟೇ ಬಿದ್ದುಬಿಡ್ತು ಮರ. ನನಗೆ ಇಲ್ಲ ಆಗಿದೆ, ಕಾಲಿಗೆ ಸ್ವಲ್ಪ ಆಗಿದೆ, ತಲೆಗೆ ಎಲ್ಲ ಊದ್ಕೊಂಡ್ಬಿಟ್ಟಿದೆ, ತಲೆ ತಿರುಗ್ತಾಯಿದೆ. ಇದು ಎಕ್ಸ್ರೇ ಮಾಡಬೇಕಂತ ಹೇಳಿದೆ. ಬಿದ್ದು ಅರ್ಧ ಗಂಟೆ ಆದಮೇಲೆ ನಾನು ಆಚೆ ಬಂದಿರೋದು ಸರ್. 4-5 ಜನ ಬಂದಿದ್ದು ಏನಾಯ್ತು ನಾನು ಬದುಕಿದ್ದೀನಿ ಅಂದೆ. ಮತ್ತು ಎದ್ದು ಆಚೆ ಬಂದಿರೋದು ಸರ್. ನಾನು ಗೌರ್ಮೆಂಟ್ ಸ್ವಲ್ಪ ಸಹಾಯ ಮಾಡಿದ್ರೆ ಆಗ್ತದೆ ಸರ್. ಇನ್ಸೂರೆನ್ಸ್ ಖತಮಾಗಿ 1 ತಿಂಗಳು ಆಗಿರೋದು. ಇದು ಗ್ಯಾಸ್ ಇದರಲ್ಲಿ ಇನ್ಸೂರೆನ್ಸ್ ಮಾಡ್ಸೋಕ್ಕಾಗಿಲ್ಲ, ಪ್ರಾಬ್ಲಮ್ ಆಗಿ ಎತ್ತಿ ಗಾಡಿ 3 ದಿವಸ ಆಗಿರೋದು. ನಿಲ್ಲಿಸ್ಬಿಟ್ಟಿದೆ ಗಾಡಿ, ಗ್ಯಾಸ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು. ರೈ ಮಾಡಬೇಕಂದ್ರೆ ಒಂದು 50-60 ಸಾವಿರ ರೂಪಾಯಿ ಆಗ್ತದೆ ಸರ್. ಅದು ಇನ್ಸೂರೆನ್ಸೂ ಇಲ್ಲ, ಏನು ಮಾಡ್ತಾರೆ. ಬೆಂಗಳೂರಲ್ಲಿ ಮತ್ತೊಂದು ಕಡೆ ಧರೆಗೆ ಉರುಳಿದೆ ಮರ. ರೆಸಿಡೆನ್ಸಿ ರಸ್ತೆಯಲ್ಲಿ ಬುಡ ಸಮೇತ ಧರೆಗೆ ಉರುಳಿದೆ ಮರ. ಫುಟ್ಪಾತ್ ಮೇಲೆ ಬೃಹತ್ ಮರ ಬಿದ್ದಿದೆ. ಸಾಕ್ರೆಡ್ ಹಾರ್ಟ್ ಹೈಸ್ಕೂಲ್ ಗೇಟ್ ಜಖಂ ಆಗಿದೆ. ಸ್ಥಳಕ್ಕೆ ಅಶೋಕನಗರ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಜಿಬಿಎ ಅರಣ್ಯ ಸಿಬ್ಬಂದಿಗೆ ಮಾಹಿತಿಯನ್ನ ರವಾನೆ ಮಾಡಿದೆ. ಬೆಂಗಳೂರಲ್ಲಿ ಒಂದು ಸ್ವಲ್ಪ ಹೊತ್ತು ಮಳೆ ಬಂದ್ರೆ, ಅದು ಗಾಳಿ ಸಹಿತ ಮಳೆ ಬಂದ್ರೆ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್. ಮೊನ್ನೆ ಮಳೆಯ ಒಂದು ಹೊಡೆತವನ್ನೇ ಇನ್ನು ಬೆಂಗಳೂರಿನ ಜನ ಸುಧಾರಿಸಿಕೊಂಡಿಲ್ಲ. ಅಲ್ಲಲ್ಲಿ ಬಿದ್ದಿರುವಂತಹ ಮರಗಳ ತೆರವು ಆಗ್ಲೇ ಇಲ್ಲ ಇನ್ನು. ಮತ್ತೆ ನಿನ್ನೆ ಕೆಲವೊಂದು ಪ್ರದೇಶಗಳಲ್ಲಿ ಗಾಳಿ ಸಹಿತ ಮಳೆ ಬಂದಿದೆ. ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿಗಳು ಹೆಂಗೆ ಕಾಣಿಸ್ತಾ ಇದೆ? ಶರ್ಮಿತಾ, ಬೆಂಗಳೂರಿನಲ್ಲಿ ಮಳೆ ಶುರುವಾದಾಗಿನಿಂದ ನಿರಂತರವಾಗಿ ನಗರದ ಫುಟ್ಪಾತ್ ಮೇಲೆ, ನಗರದ ರಸ್ತೆಗಳಲ್ಲಿ, ಕಟ್ಟಡಗಳ ಮೇಲೆ ಮರಗಳು, ಬೃಹತ್ ಆಕಾರದ ಮರಗಳು ಧರಾಶಾಹಿ ಆಗ್ತಾ ಇರುವಂಥದ್ದು. ಸೊ ನಿನ್ನೆನೂ ಕೂಡ ಗಾಳಿ ಮಳೆ ಬಿದ್ದಿತ್ತು. ಹಿನ್ನೆಲೆಯಲ್ಲಿ ನಗರದ ಹಲವು ಕಡೆಗಳಲ್ಲಿ, ಜಯನಗರ ಈಸ್ಟ್ ಎಂಡ್ ಇರ್ಬೋದು ಅಥವಾ ವಿಜಯನಗರದ ಭಾಗದಲ್ಲಿ, ಮತ್ತು ಅಶೋಕ್ ನಗರದ ಎಂ ಜಿ ರಸ್ತೆ ಬಳಿ ಇರುವಂಥ ರೆಸಿಡೆನ್ಸಿ ರಸ್ತೆಯಲ್ಲೂ ಕೂಡ ಮರ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಸದ್ಯಕ್ಕೆ ನಾನು ಅಶೋಕ್ ನಗರದ ರೆಸಿಡೆನ್ಸಿ ರಸ್ತೆಯಲ್ಲಿ ನಿಂತಿದ್ದೇನೆ. ಇಲ್ಲೂ ಕೂಡ ನಿನ್ನೆ ತಡರಾತ್ರಿ ಗಾಳಿ ಮಳೆಗೆ ಆ ಮರ, ಬೃಹತ್ ಆಕಾರವಾಗಿರುವಂಥ ಮರ ಏನು ಬುಡ ಸಮೇತವಾಗಿ ಫುಟ್ಪಾತ್ ಮೇಲೆ ಇತ್ತು. ಆ ಮರ ಬುಡ ಸಮೇತವಾಗಿ ಅದೇ ಫುಟ್ಪಾತ್ ಮೇಲೆ ಬಿದ್ದಿರುವಂಥದ್ದು. ಪರಿಣಾಮ ಅಲ್ಲೇ ಪಕ್ಕದಲ್ಲಿ ಇರುವಂತಹ ಸೇಕ್ರೆಡ್ ಹಾರ್ಟ್ ಸ್ಕೂಲ್ ಏನಿದೆ, ಆ ಸ್ಕೂಲ್ನ ಕಾಂಪೌಂಡ್ ವಾಲ್ಗೆ ಮತ್ತು ಗೇಟ್ಗೆ ಬಿದ್ದಿರುವಂಥದ್ದು ನಾವಿಲ್ಲಿ ದೃಶ್ಯಗಳಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಮರ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿನ ಕೇಬಲ್ ವೈರ್ಗಳು, OFC ಇರ್ಬೋದು ಅಥವಾ ವಿದ್ಯುತ್ ತಂತಿಗಳಿರ್ಬೋದು, ಎಲ್ಲವೂ ಕೂಡ ಇದೀಗ ಆ ಕೆಳಗಡೆ ಜೋತು ಬಿದ್ದಿರುವಂಥದ್ದು. ಸೊ ಇದರಿಂದಾಗಿ ಪಾದಚಾರಿಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಇವತ್ತು ಬೆಳಿಗ್ಗೆ ಈ ಮರ ಬಿದ್ದಿರುವಂಥದ್ದು ದೊಡ್ಡ ರೆಂಬೆ ಕೊಂಬೆಗಳನ್ನೆಲ್ಲವನ್ನೂ ಕೂಡ ಕಟ್ ಮಾಡಿ ತೆಗೆದಿದ್ದಾರೆ ಜಿಬಿಎ ಸಿಬ್ಬಂದಿಗಳು. ಆದರೆ ಇನ್ನೂ ಕೂಡ ಸಂಪೂರ್ಣವಾಗಿ ಮರವನ್ನು ತೆರವು ಮಾಡಿಲ್ಲ. ಯಾಕೆ ಅಂತಂದರೆ ಇಲ್ಲಿ
ಸ್ಕೂಲ್ ಇದೆ. ಇವತ್ತು ಮತ್ತು ನಾಳೆ ರಜೆ ಇದೆ. ಆಗಿದ್ರೂ ಕೂಡ ಈ ಒಂದು ಸ್ಕೂಲ್ ಮುಂಭಾಗದಲ್ಲಿ ಬಿದ್ದಿರುವಂಥ ಕಾರಣಕ್ಕಾಗಿ ಇದನ್ನು ಸಂಪೂರ್ಣವಾಗಿ ಆದ್ಯತೆ ಮೇರೆಗೆ ಸಂಪೂರ್ಣವಾಗಿ ತೆರವು ಮಾಡಬೇಕಾಗುತ್ತೆ. ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗಿರುವಂಥದ್ದು. ಸ್ಕೂಲ್ನ ಕಾಂಪೌಂಡ್ ವಾಲ್ ಇರ್ಬೋದು, ಕಾಂಪೌಂಡ್ ವಾಲ್ನ ಗ್ರಿಲ್ ಇರ್ಬೋದು, ಜೊತೆಗೆ ಗೇಟ್ಗಳೆಲ್ಲವೂ ಕೂಡ ಹಾನಿಯಾಗಿದೆ. ಏನು ಮರ ಬಿದ್ದಿರುವಂಥ ತೀವ್ರತೆಗೆ ಆ ಒಂದು ಕಾಂಪೌಂಡ್ ವಾಲ್ಗೂ ಕೂಡ ಹಾನಿಯಾಗಿರುವಂಥದ್ದು ದೃಶ್ಯಗಳಲ್ಲಿ ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು 3-4 ದಿನಗಳ ಅಂತರದಲ್ಲಿ ಬೆಂಗಳೂರಿನಲ್ಲಿ ಕನಿಷ್ಠ ಅಂತಂದ್ರೆ ಒಂದು 300ಕ್ಕೂ ಅಧಿಕ ಮರಗಳು ಬಿದ್ದಿದೆ. ಕನಿಷ್ಠ 1000ಕ್ಕೂ ಅಧಿಕ ರೆಂಬೆ ಕೊಂಬೆಗಳು ಕಟ್ಟಾಗಿ ಬಿದ್ದಿರುವಂಥ ಮರಗಳನ್ನು ಇನ್ನೂ ಕೂಡ ಸಂಪೂರ್ಣವಾಗಿ ರೆಂಬೆ ಕೊಂಬೆಗಳನ್ನು ಸಂಪೂರ್ಣವಾಗಿ GBS ಸಿಬ್ಬಂದಿಗಳು ಇನ್ನೂ ಕೂಡ ತೆರವು ಮಾಡಿಲ್ಲ. ನಗರದ ಹಲವು ಭಾಗಗಳಲ್ಲಿ ಇದೇ ರೀತಿಯಾಗಿರುವಂಥ ಪರಿಸ್ಥಿತಿ ಇರುವಂಥದ್ದು. ಮರ ಬಿದ್ದು ಹಾನಿಯಾಗಿರುವಂಥ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಈಸ್ಟರ್ನ್ ಸರ್ಕಲ್ನಲ್ಲಿ ಒಂದು ಆಟೋದ ಮೇಲೆ ಆ ಮರ ಬಿದ್ದು ಆ ಆಟೋ ಚಾಲಕನಿಗೂ ಕೂಡ ಗಾಯಗಳಾಗಿದ್ದಾವೆ. ನಗರದ ಬೇರೆ ಬೇರೆ ಭಾಗದಲ್ಲಿ ಮಳೆ ಬರುವಂಥ ಸಂದರ್ಭದಲ್ಲಿ ಆತಂಕದಲ್ಲಿ ಓಡಾಡಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆಶಿಕ್. ಈ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ ಸುದ್ದಿಯ ಫಾಲೋ ಅಪ್ ಅನ್ನು ಮಾಡೋಣ.